ಎಲ್ಲ ಕತ್ತಿ ಎರಡು ತಪ ಕೆಂಪಾಗುತ್ತೆ, ಬೆಂಕಿಯಲ್ಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಎಲ್ಲವೂ ತಲೆ ಎತ್ತುತ್ತೆ, ಆದರೆ ಕಾಳಿಂಗ ಸರ್ಪ ಮಾತ್ರನೇ ಎಡೆ ಎತ್ತೋದು. ಇದು ಈಗ ಬಿಗ್ ಬಾಸ್ ಬರ್ತಾ ಇದೆ, ಸೀಸನ್ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕರೆ ಹೋಗ್ತೀರಾ? ಇಲ್ಲ ಸರ್. ಯಾಕೆ? ಸುಮ್ಮನೆ ಮತ್ತೆ ಹೋಗಿ ಏನೇ ಮಾಡಿದ್ರು ಅದೇ ಮಾಡಬೇಕಲ್ಲ ಸರ್. ಈಗ ಆಲ್ಮೋಸ್ಟ್ ಎಷ್ಟು ಸೀಸನ್, 11 ಸೀಸನ್ ಏನೋ ಆಗಿದೆ. ನಾನು ನೋಡ್ದಂಗೆ ಹೋಗಿದ್ದಾರೆ, ಬರ್ತಾರೆ. ಬಂದ ಮೇಲೆ ಯಾರು ಏನೋ ಕೆಲವ್ರು ಮಾತ್ರ ಒಂದು ಸಿನಿಮಾಗಳು ಏನೋ ಮಾಡ್ತಾರೆ, ಮತ್ತೆ ಇಲ್ಲಾಂದ್ರೆ ಸೀರಿಯಲ್ ಮಾಡಿರ್ತಾರೆ, ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಸೀರಿಯಲೇ ಬಂದಿರ್ತಾರೆ. ಅಲ್ಲ ಸರ್, ಈಗ ಬಿಗ್ ಬಾಸ್ಗೆ ನನಗೆ ಅವಕಾಶ ಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ಸೊ ಏನಂತೀರ ಅದ್ರ ಬಗ್ಗೆ? ಏನೋ ಬೇರೆಯವ್ರಿಗೆ ಬೇಕು ಸರ್, ನನಗೆ ಬೇಡ ಸರ್. ಯಾಕಂದ್ರೆ ನಾನು ಆಲ್ರೆಡಿ ಈಗ ಸಿನಿಮಾ ಮಾಡ್ತಾ ಇದ್ದೀನಿ, ಓಕೆ, ಶೋ ಮಾಡಿದ್ದೀನಿ. ಮತ್ತೇನಕ್ಕೆ ಜನದು ಒಂದು ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲೋದ್ರು ಸಿಗ್ತಾರೆ, ಮಾತಾಡಿಸ್ತಾರೆ, ಎಲ್ಲ ಸಾಕು. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನೋ ಕಾಂಟ್ರವರ್ಸಿ ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಕೊಳೋಕ್ಕಿಂತ ಬೇಡ, ನೆಮ್ಮದಿಯಾಗಿ ಇದ್ದೀನಿ. ಏನೇ ಮಾಡಿದ್ರು ಮತ್ತೆ ಆಟ ಓಡಿಸೋಕ್ಕೆ ಬರಬೇಕಾಗುತ್ತೆ. ಈಗ ನಾನು ಶೋ ಮಾಡಿದೆ, ಎಲ್ಲ ಮಾಡಿದೆ, ನಾನು ಆಟೋನೇ ಓಡಿಸ್ತಿದ್ದೀನಿ. ಸಿನಿಮಾ ಮಾಡಿದೆ, ಅದನ್ನು ಆಟೋ ಓಡಿಸ್ತಿದ್ದೀನಿ. ಮತ್ತೆ ಅದನ್ನೇ ಮಾಡ್ಕೊಬಂದು ಆಟ ಓಡಿಸೋಕ್ಕಿಂತ ಬೇಡ. ಈಗ ನಾನು ಸಿನಿಮಾ ಮಾಡ್ತಿದ್ದೀನಿ, ಅದ್ರ ಪಡೆ ನೆಮ್ಮದಿಯಾಗಿದ್ದೀನಿ. ಅಲ್ಲೋಗಿ ಏನೋ ಒಂದು ಆಗೋದಕ್ಕಿಂತ. ಅಲ್ಲ, ಈಗೇನೋ ಬರಲ್ವೇನೋ ಅಂದ್ಕೊಂಡು ಹೇಳ್ತಾ ಇರ್ಬೋದು. ಒಂದ್ ವೇಳೆ ಬಂದೇ ಬಿಡ್ತು ಅವಕಾಶ. ಲಾಸ್ಟ್ ಟೈಮ್ ಬಂದಿತ್ತು ನನಗೆ. ಲಾಸ್ಟ್ ಟೈಮ್ 3 ಮೀಟಿಂಗ್ ಆಗಿತ್ತು ನನಗೆ. 3 ಮೀಟಿಂಗ್ ಆಗಿ ನಮ್ಮ ತಾಯಿದೊಂದೇನೋ ಆಪ್ರೇಷನ್, ನಮ್ಮ ಗರ್ಭಕೋಶ ಆಪ್ರೇಷನ್ ಇದ್ದಾಗ ನಾನು ಬಿಟ್ಟೆ. ನಮ್ಮ ತಾಯಿಗಿಂತ ದೊಡ್ಡದು ಬಿಗ್ ಬಾಸ್ ಏನಲ್ಲ ಸರ್. ನನಗೆ ನಮ್ಮ ತಾಯಿ ಮುಖ್ಯ. ಅವರಿದ್ರೇ ನನಗೆ ಅದೊಂದು ಲೈಫು. ಇಷ್ಟು ವರ್ಷ ಜರ್ನಿ ಕೊಟ್ಟಿರೋದು ಅದೇ. 3 ತಿಂಗಳು 4 ತಿಂಗಳು ಶೋ ಮಾಡ್ಕೊಬಂದ್ಬಿಟ್ಟು ಮತ್ತೆ ನಾನು ಅದು ಬೇಡ ಅಂತಾನೆ ಬಿಟ್ಟಿದ್ದು ಸರ್. ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಏನೋ ಅದು ನನಗೆಲ್ಲ ಬರುತ್ತೆ ಅಂದ್ಕೊಂಡು ಹೇಳ್ತಾ ಇರ್ಬೋದು. ಒಂದ್ ವೇಳೆ ಬಂದೇ ಬಿಡ್ತು, ಏನು ಮಾಡ್ತೀರಾಗ? ಆಗ್ಲೂ ಇದೆ ಮತ್ತ ಸರ್? ಬೇಡ ಸರ್, ಏನಕ್ಕೆ? ನೆಮ್ಮದಿಯಾಗಿದ್ದೀನಿ, ಸಿನಿಮಾ ಮಾಡ್ತಾ ಇದ್ದೀನಿ, ಸಾಕು. ಅಲ್ಲೋರ ಪಕ್ಕ ನೋಡೋಣ. ಖಂಡಿತ ಸರ್. ಓಕೆ, ಬೇಡ. ಅದು ಬಿಗ್ ಬಾಸ್ ಇಲ್ಲೇ ಇದ್ದಾರೆ, ನಮ್ಮ ಭಾಷೆ ಇದ್ದಾರೆ. ಬಿಗ್ ಬಾಸ್ ಅಂತ ಎಲ್ಲ ಆಡಿಯನ್ಸ್ ಇದ್ದಾರೆ, ಅದು ಸೆಲೆಬ್ರಿಟಿಗಳಿದ್ದಾರೆ, ಅವ್ರ ಪ್ರೀತಿ ಕೊಡ್ತಾರೆ, ಸಾಕು. ಅದಕ್ಕಿಂತ ಮುಖ್ಯ ಏನು? ಅಲ್ಲ, ಒಂದ್ ವೇಳೆ ಅವಕಾಶ ಬಂದೇ ಬಿಡ್ತು, ಈಗ ನೀವು ಸುಮ್ಮನೆ ಬರಲ್ವೇನೋ ಅಂದ್ಕೊಂಡು ಹೇಳ್ತಾ ಇರ್ತೀರಾ ಸರ್? ಲಾಸ್ಟ್ ಟೈಮ್ ಅದಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ ಸರ್. ಲಾಸ್ಟ್ ಟೈಮ್ ನನ್ನ ಮೀಟಿಂಗ್ ನಾನೇ ಹೇಳಿದ್ನಲ್ಲ ಸರ್. ಲಾಸ್ಟ್ ಟೈಮ್ ನಿಮ್ಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿತ್ತು, ಬಂದಿದೆ, ಹಿಂಗೆ ಹೋಗ್ತಾ ಇದ್ದೇನೆ ಅಂತ. ಆಲ್ಮೋಸ್ಟ್ ಮೀಟಿಂಗ್ ನಾನು 3 ಮೀಟಿಂಗ್ ಆಗಿತ್ತು. ನಾನು ಅವಾಗಲೇ ಬೇಡ, ನೀನು ಇವಾಗ ಏನಕ್ಕೆ ಸರ್? ಬೇಡ, ಸಿನಿಮಾ ಮಾಡ್ತಾ ಇದ್ದೀನಿ, ಆರಾಮ್ ನೆಮ್ಮದಿಯಾಗಿದ್ದೀನಿ. ಅಲ್ಲೋಗ್ಬಿಟ್ಟು ಏನೋ ಕಾಂಟ್ರವರ್ಸಿ ಮಾಡಿಕೊಂಡು, ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಕೊಂಡು ಬೇಡ. ನಾವು ಸರಿ ಇಲ್ಲ ಅಂದ್ರೂ ಅಲ್ಲಿ ಆ ಪ್ಲೇಸಲ್ಲಿ ಏನೋ ಒಂದು ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಸೀರಿಯಸ್ ಆಗಿ ಅವಕಾಶ ಸಿಕ್ತು ಅಂದ್ಕೊಳ್ಳಿ, ಆಗ್ಲೂ ನೀವು ಚಾನ್ಸ್ ತಗೊಳ್ಳೋದಿಲ್ವಾ ಸರ್? ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಒಂದು ಒಳ್ಳೆ ವೇದಿಕೆ ಸರ್. ಎಷ್ಟೋ ನೀವು ಹೇಳಿದ್ರಲ್ಲ, 100 ಜನ 1000 ಜನ ಕಾಯ್ತಾ ಇರ್ತಾರೆ, ಜನ ಕಾಯ್ತಾ ಇರ್ತಾರೆ. ಅವ್ರಾಗ ಅವರೇ ಕರ್ಸಿ ಅದನ್ನ ಕ್ಯಾಸ್ಟಿಂಗ್ ಮಾಡೋದ್ರಿಂದ ಸುದೀಪ್ ಸರ್ ಇದ್ದಾರೆ. ಒಂದಷ್ಟು ಅವರಿಂದ ಒಂದು ಒಳ್ಳೊಳ್ಳೆ ಅಡ್ವೈಸ್ ಸಿಗುತ್ತೆ, ಒಳ್ಳೊಳ್ಳೆ ಮಾತು ಸಿಗುತ್ತೆ. ಯಾಕಂದ್ರೆ ಅವ್ರಿಗೋಸ್ಕರನೇ ಆಡಿಯನ್ಸ್ ಇರೋದು. ಹೌದು, ಬಿಗ್ ಬಾಸ್ ಅನ್ನೋದೇ ಸುದೀಪ್ ಸರ್. ಹೌದು, ಅದಕ್ಕೋಸ್ಕರ ಒಂದು ಅಷ್ಟು ಆಡಿಯನ್ಸ್ ಇದ್ದಾರೆ. ಬಟ್ ಅದು ಒಳ್ಳೇದೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗದು ಯಾಕೋ ಕೆಲವರು ಒಳ್ಳೆಯರಾಗಿ ರೂಪಿಸ್ಕೊಂಡವರು ಇದ್ದಾರೆ, ಕೆಲವರು ಅದರಿಂದ ಮೈನಸ್ ಆಗಿರೋದೇ ಎರಡೂ ಇದೆ. ಬಟ್ ನನಗೇನಂದ್ರೆ ಮೈನಸ್ ಆಗ್ಬೋದೇನೋ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಅಲ್ಲೋಗಿ ನಾವು ಫಸ್ಟೇ ಶಾರ್ಟ್ ಟೆಂಪರ್ಗಳು ನಾವು ಹೆಂಗಿರ್ತೀವಿ ನನಗೆ ಗೊತ್ತಾಗಲ್ಲ. ಯಾಕಂದ್ರೆ ಸ್ಮೂತ್ ಇದು, ರಫ್ಗೆ ಎರಡೂ ನಮ್ದು ಮ್ಯಾನೇಜ್. ಶಾರ್ಟ್ ಟೆಂಪರ್ ಅನ್ನೋದಕ್ಕೆ ನನಗೆ ನೆನಪಾಯ್ತು. ಅಂದರೆ ಏನೆಲ್ಲ ಆಗ್ಬೋದು ನೀವು ಹೋದ್ರೆ ಬಿಗ್ ಬಾಸ್ಗೆ? ಏನೇನೆಲ್ಲ ಆಗ್ಬೋದು ಅನ್ನೋದಕ್ಕೆ ಬೇಡ ಅಂತ ಇರುತ್ತೆ. ಯಾಕಂದರೆ ಅದು ನೀವು ಹೇಳಿದ್ರಲ್ಲ, ಒಳ್ಳೆ ವೇದಿಕೆನೇ. ಬಟ್ ನಮಗೆ ನಮ್ಮಂಥವ್ರಿಗೆ ಆಗಲ್ಲ ಸರ್. ಯಾಕಂದರೆ ಅದು ಇದಕ್ಕೂ ಇದಿರಲ್ಲ, ಕಂಟ್ರೋಲ್ ಇಲ್ಲ. ಯಾಕಂದರೆ ಎಷ್ಟು ಕೂಲ್ ಆಗಿರ್ತೀನೋ, ಬಟ್ ಅದ್ರ 100 ಪಟ್ಟು ಅಂದ್ರೆ ನಿಮ್ಮನ್ನು ಕೆಣಕದವ್ರಿಗೆ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅವರಿಂದ ನಿಮಗೂ ಡ್ಯಾಮೇಜ್ ಆಗುತ್ತೆ. ಅವ್ರಿಗೆ ಆಗೋದು ಹಾಗೆ ಆಗುತ್ತೆ. ಅದನ್ನು ಮತ್ತೆ ಈಗ ಹೇಳಿದ್ರಲ್ಲ, ಅಷ್ಟು ಜನ ನಾನು ದರ್ಶನ್ ಸರ್ ಕಾಣ್ತೀನಿ ಅನ್ನೋದ್ರಿಂದ ನನಗೆ ಅವ್ರನ್ನ ಎಲ್ಲಿ ಹೆಸರು ಹಾಳಾಗುತ್ತೆ ಅನ್ನೋದೊಂದು ಅಷ್ಟೇ. ಈಗ ನಾನೊಬ್ಬ ಅವಿನಾಶ್ ಆಗಿದ್ರೆ ನಡಿಗುರೇ ನೀನಲ್ಲ ನೀನೊಬ್ಬ ಅಂದ್ಬಿಡ್ತೀನಿ. ಬಟ್ ಆ ಒಂದು ಇರೋದ್ರಿಂದ ಬೇಡ ಅಂತ ಅಷ್ಟೇ. ಒಳ್ಳೆ ವೇದಿಕೆನೆ, 100 ಜನ ನನಗೆ ಲಾಸ್ಟ್ ಟೈಮ್ ಆಫರ್ ಬಂದಾಗಲೂ ಅಷ್ಟೇ. ಇವಾಗ ಆಕ್ಚುಲಿ ಈ ಪ್ರಶ್ನೆ ಮುಂಚೆನೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಬಿಗ್ ಬಾಸ್ಗೆ ಸುದೀಪ್ ಅಣ್ಣ ನಡೆಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು ಲಾಸ್ಟ್ ಟೈಮು. ಈಗ ನಡೆಸ್ಕೊಡ್ತಾರೆ ಅನ್ನೋದು ಬಂದಿದೆ. ಒಂದು ವೇಳೆ ಅವ್ರು ನಡೆಸ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿಬಿಟ್ರು, ಆ ಜಾಗಕ್ಕೆ ಯಾರು ಬರ್ಬೋದಿತ್ತು ನಿಮ್ಮ ಪ್ರಕಾರ? ಯಾರು ಬರೋಕ್ಕೆ ಚಾನ್ಸ್ ಇಲ್ಲ ಸರ್. ಊಹೇನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನೊಬ್ಬ ಬಿಗ್ ಬಾಸ್ ಆಡಿಯನ್ಸ್ ಆಗಿ ನಾನು ನೋಡ್ತಾ ಇರ್ತೀನಿ. ಯಾಕಂದರೆ ಅವ್ರು ನೋಡೋದೇ ಬಿಗ್ ಬಾಸ್ ಅನ್ನೋದೇ ಸುದೀಪ್ ಸರ್ ಬರ್ತಾರೆ, ಆ ಕಾಸ್ಟ್ಯೂಮು, ಆ ವೀಕೆಂಡಲ್ಲಿ ಬಂದು ಅವ್ರು ನಿಂತ್ಕೊಂಡು ಮಾತಾಡೋ ಶೈಲಿ. ಅದಕ್ಕೆ ರೀಪ್ಲೇಸ್ ಇಲ್ಲ. ಅದಕ್ಕೇನೆ ಈಗ ಮತ್ತೆ ಇಡೀ ಟೀಮ್ ಎಲ್ಲ ಮಾತಾಡ್ಕೊಂಡು ಕರ್ತಾರೆ. ಅದು ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ಅವ್ರು ಮಾತ್ರ ಅದಕ್ಕೆ ಸೀಮಿತ. ಯಾಕಂದರೆ ಇಷ್ಟು ವರ್ಷ ನಾವು ಅವ್ರನ್ನ ನೋಡ್ಕೊಂಡು ಬಂದಿರೋ ರೀತಿ, ಮಾತಾಡೋದು, ಎಲ್ಲೆಲ್ಲಿ ಏನೇನು ನ್ಯಾಯಕ್ಕೆ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅದು ರೀಪ್ಲೇಸ್ ಅವ್ರಿಲ್ಲ ಅಂದರೆ ಶೋನೇ ನೋಡೋಕೆ ಅದು ಬರೋದೇ ಇಲ್ಲ. ಆ ಥರ ಅವ್ರು ಬ್ರ್ಯಾಂಡ್ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅವರಿದ್ರೆ ಬಿಗ್ ಬಾಸ್. ಒಂದು ವೇಳೆ ಸುಮ್ಮನೆ ಜಸ್ಟ್ ನೀವು ಫನ್ ಆಗಾರು ಹೇಳ್ಬೋದು ಅಥವಾ ಸೀರಿಯಸ್ ಆಗಾರು ಹೇಳ್ಬೋದು, ಸುದೀಪ್ ಅವ್ರ ಜಾಗದಲ್ಲಿ
ಡಿ ಬಾಸ್ ಇದ್ದರೆ ಹೆಂಗಿರ್ಬೋದು ವೇದಿಕೆ ಆ ವೀಕೆಂಡ್ಸ್ ಹೆಂಗಿರ್ಬೋದು? ಇಲ್ಲ ಅವರು ನಾನು ಒಂದಷ್ಟು ಇಂಟರ್ವ್ಯೂ ನೋಡಿದಾಗ ಅವರು ರಿಯಾಲಿಟಿ ಶೋ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನಿಮಗೆ. ಬಂದರೆ ಹೆಂಗಿರ್ಬೋದು ಅಂತ. ಇಲ್ಲ ಬಂದರೆ ಅಲ್ಲ, ಅವ್ರು ಬರೋದೇ ಇಲ್ಲ. ಯಾಕಂದರೆ ಅವರು ಇಲ್ಲೇ ಬ್ಯುಸಿ ಆಗಿರೋದ್ರಿಂದ ಅಲ್ಲಿ ಬರೋ ಡೌಟ್ ಬರಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ ನಿಮಗೆ. ನೀವೊಂದು ಯಾವುದೋ ಒಂದು ಇಂಟರ್ವ್ಯೂ ನಾನು ನೋಡಿದ್ದೆ ಅವ್ರನ್ನ, ಅಣ್ಣನ ಬರಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅದು ಬಂದರೆ ಹೆಂಗೆ ಅಂತ ಇಮೇಜಿನ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಅವರು ಇದಕ್ಕೆ ಇವರು ಹಿಂಗೆ ಚಂದ. ಉಪೇಂದ್ರ ಅವ್ರು ಬಂದರೆ ಅಲ್ಲ ಅಂದರೆ ನಾನು ಇಲ್ಲಿ ಫನ್ನಾಗಿ ಸೀರಿಯಸ್ ಆಗಿ ಅಂತಲ್ಲ, ಅಂದರೆ ಅವ್ರು ಬಂದರೆ ಏನೆಲ್ಲ ಆಗ್ಬೋದು, ಕಂಟೆಸ್ಟೆಂಟ್ಗಳಿಗೆ ಏನೆಲ್ಲ ಪ್ರಶ್ನೆ ಕೇಳ್ಬೋದು, ಕಂಟೆಸ್ಟೆಂಟ್ಗಳು ಹೆಂಗೆ ಕನ್ಫ್ಯೂಸ್ ಆಗ್ಬೋದು ಆ ಥರ. ಅದು ಅವ್ರು ಸುದೀಪ್ ಸರ್ ಇದ್ರೆ ಚಂದ. ಬೇರೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಅಂದರೆ ಬೇರೆ ಅದು ಕಂಪೇರ್ ಯಾಕಂದರೆ ಸೃಷ್ಟಿ ಆಗ್ಬಿಟ್ಟಿದೆ ಸರ್. ಅದು ಒಂದಷ್ಟು ಸೀಸನಿಂದ ಬಂದಿರೋದ್ರಿಂದ ಅದು ಆ ವೇಟೇಜ್ ಕೂತ್ಬಿಟ್ಟಿದೆ. ಅದಕ್ಕೆ ಈಗ ನಾನು ಅಂತಲ್ಲ, ನಾನೇನೋ ಹೇಳ್ಬೋದು, ನೀವು ಹೇಳ್ಬೋದು, ಬೇರೆ ಯಾರೇ ಏನೋ ಹೇಳಿದ್ರು ಆಡಿಯನ್ಸ್ ಅದಕ್ಕೆ ಅಂತಲೇ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅದಕ್ಕೋಸ್ಕರ ಟೀಮೆಲ್ಲ ಅಷ್ಟೊಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ಬಂದಿರೋದು. ರಿಪ್ಲೇಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಸರ್. ಇಲ್ಲಾಂದರೆ ಬಿಗ್ ಬಾಸ್ ಅಷ್ಟೇ. ಸೊ ಈಗ ನೀವೊಬ್ಬರು ಕಲಾವಿದರಾಗಿ ಬೆಳೀತಾ ಇರೋರು, ಆ್ಯಕ್ಚುಲಿ ಎಸ್ಪೆಷಲಿ ಯಾರೇ ಒಬ್ಬ ಕಲಾವಿದ, ಹಿರಿಯ ಕಲಾವಿದ ಅಂದರೆ ಈಗ ರೀಸೆಂಟಾಗಿ ಸುದೀಪ್ ಅಣ್ಣ ಆಗ್ಬೋದು, ದರ್ಶನ್ ಅವರಾಗಿರ್ಬೋದು, ಇವರೆಲ್ಲ ಇದ್ದಾರೆ. ಅದಕ್ಕಿಂತ ಹಿರಿಯ ಕಲಾವಿದರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಸರ್, ಇವರೆಲ್ಲ ಯಾಕೆಂದರೆ ಇವರಿಂದನೇ ಇಂಡಸ್ಟ್ರಿ ಬೆಳೆದಿದ್ದು. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಯಾಕೆಂದರೆ ಒಬ್ಬ ಹೆಸರಾಂತ ಕಲಾವಿದ, ಒಂಥರ ದಿಗ್ಗಜರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರನ್ನ. ಯಾಕೆಂದರೆ ಹೆಂಗೆ 3 ಪಿಲ್ಲರ್ಸು, ಅಂಬರೀಷ್ ಅಣ್ಣ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ವಿಷ್ಣುವರ್ಧನ್ ಸರ್ ಇವರೆಲ್ಲ ಆಗಿದ್ರು ಒಂದು 3 ಜನ ಪಿಲ್ಲರ್ಸು. ಸೊ ಅಂಥದ್ರಲ್ಲಿ ಒಬ್ಬರ ಸಮಾಧಿ ಇವತ್ತಿರುತ್ತೆ, ಬೆಳಿಗ್ಗೆ ಆದರೆ ಆ ಜಾಗನೇ ಖಾಲಿ. ಸೊ ಆ ಒಂದು ಇದನ್ನು ನ್ಯೂಸ್ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲ, ನಾನು ಅಲ್ಲೇ ಮನೆ ನನ್ನ ಬ್ಯಾಕ್ ಸೈಡೇ ಇರೋದು, ವಿಷ್ಣುವರ್ಧನ್ ಸ್ಮಾರಕ ಬ್ಯಾಕ್ ಸೈಡೇ ನನ್ನ ಮನೆ ಇರೋದು. ನಾನು ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಬರ್ತಾ ಇದ್ದೆ. ನಾನು ಹೋಗ್ಬೇಕಾರೆ ನೆಕ್ಸ್ಟ್ ಡೇನೇ ನಾನು ಮನೆಯಿಂದ ಹಿಂಗೆ ಹೋಗ್ಬೇಕಾರೆ ಅಲ್ಲಿ ನೋಡಿದೆ ಎಷ್ಟೊಂದಷ್ಟು ಪೊಲೀಸ್ನವರು ಅವರು ಎಲ್ಲ ನಿಂತಾಗ ಏನು ಅಂತ ಅವ್ರು ಗೊತ್ತಾಗಿಲ್ಲ. ನೆಕ್ಸ್ಟ್ ಡೇ ಹೋದಾಗ ಗೊತ್ತಾಯ್ತು ಹಿಂಗೆ ಇದ್ದಿದ್ದನ್ನ ಇದು ಮಾಡಿದ್ದಾರೆ ಅಂತ. ಬಟ್ ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಾರೆ. ಯಾಕಂದರೆ ಅವ್ರು ನೀವು ಹೇಳಿದ್ರಲ್ಲ, ಒಂದು ಬೇಸ್ಮೆಂಟೇ ಅಡಿಪಾಯನೇ ಅವರು. ಅದು ನನಗೂ ಬೇಜಾರಾಯ್ತು. ಯಾಕಂದರೆ ಇವಾಗ ಇದ್ದಿದ್ದು ಇಲ್ಲ, ಇವಾಗ ಹಿಂಗಾಗಿರೋದು ಹಿಂಗಾಗಿದೆ ಅಂದಾಗ ಅದು ಈಗಲೂ ನಡೀತದೆ. ಎಲ್ಲರೂ ದೊಡ್ಡವ್ರು ಮಾತಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ಅಷ್ಟು ಇದಲ್ಲ ಹೇಳೋಷ್ಟು. ಬಟ್ ನನಗೆ ಬೇಜಾರಾಯಿತು ಸರ್. ನನಗೆ ಮನಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬಂದಿರೋರು ಅಲ್ಲಿ ಹೋಗ್ಬಿಟ್ಟು ನಾನು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆಶೀರ್ವಾದ ಅದು ತೊಗೊಂಡು ಬಂದಿದ್ದೀನಿ. ಅದು ಅವ್ರವ್ರು ಏನೇನೋ ಲೀಗಲ್ಲು ಕೋರ್ಟು ಏನೇನೋ ಇತ್ತಂತೆ. ಬಟ್ ಆ ಜಾಗದಲ್ಲಿ ಬೇಜಾರಾಗುತ್ತೆ ಆ ಥರ ಮಾಡಿದ್ದು. ನಿಜವಾಗ್ಲು ಅದು ನೆನೆಸ್ಕೊಳಕ್ಕೂ ಒಂಥರ ಅನಿಸ್ತುತ್ತೆ. ಅದು ನೋವಾಗುತ್ತೆ ಸರ್. ಯಾಕಂದರೆ ಇದ್ದಿದ್ದು ನಾವು ಹೋಗ್ಬಿಟ್ಟು ನಾವೀಗ ಅಲ್ಲಿ ಹೋಗ್ಬಿಟ್ಟು ನಾವೇನು ಕೈ ಮುಗಿಯೋಕ್ಕಾಗಲ್ಲ, ನಮಸ್ಕಾರ ಮಾಡೋಕ್ಕಲ್ಲ. ಮೈಸೂರಲ್ಲಿ ಮಾಡಿದ್ದಾರೆ, ಕೋಟಿ ಗಟ್ಟಲೆ ಮಾಡಿದ್ದಾರೆ. ಬಟ್ ಏನೇ ಆದ್ರೂ ಒಂದು ಅಭಿಮಾನಿಗೆ ಫ್ಯಾನ್ಸ್ಗಳು ಎಷ್ಟೋ ಜನ ಅಲ್ಲಿ ತುಂಬ ಜನ ಕಣ್ಣೀರಾಗ್ತಾಯಿದ್ರು. ನಾನು ನೋಡಿದೆ, ಹೆಣ್ಮಕ್ಳು, ವಯಸ್ಸಾಗಿರೋರು ಅವ್ರನ್ನ ಹೋಗ್ಬಿಟ್ಟು ಪ್ರೀತಿಯಿಂದ ನೋಡಿ ಅವ್ರು ಒಂದು 10 ನಿಮಿಷ ಆ ನೆರಳಲ್ಲಿ ಇದ್ದು ಕೈ ಮುಕ್ಕೊಂಡು ಬರೋದನ್ನ ಹೊಡೆದಾಕಿದ್ದಾರೆ. ಅಂದರೆ ಅದು ಹೆಂಗೆ ಮನ್ಸು ಬಂತೋ ಏನೋ, ಅದು ಅವರಿಗೆ ಬಿಟ್ಟಿದ್ದು ಸರ್. ಯಾರು ಇಲ್ಲ ಒಂದು ಕಡೆ ಮಾನವೀಯತೆನೇ ಮರ್ತುಬಿಟ್ರ ಅಂತ. ಖಂಡಿತ ಸರ್, ಖಂಡಿತ. ಅದೇನೋ ಕಮರ್ಷಿಯಲಾಗಿ ಏನೇನೋ ಅಂದ್ಕೊಂಡಿದ್ದಾರೆ. ಬಟ್ ಅದು ಮಾಡಿದ್ರೆ ಅದು ತುಂಬ ಬೇಜಾರಾಗುತ್ತೆ. ಯಾಕಂದ್ರೆ ನನಗೂ ನಾವು ಅದು ಮಾತಾಡೋಕ್ಕೆ ನನಗೆ ಬರ್ತಾಯಿಲ್ಲ. ಯಾಕಂದರೆ ಅಷ್ಟು ಮನಸ್ಥಿತಿ ಆ ಥರ ಎಲ್ಲ ಇದೆಯಾ, ಇಷ್ಟು ಅಂದರೆ ಇಂಡಸ್ಟ್ರಿಯಲ್ಲಿ ಇಷ್ಟೊಂದೆಲ್ಲ ಇದಾಗ್ಬಿಟ್ಟಿದೆಯಾ ಅಂತ ಅನ್ಸ್ಕೊಳುತ್ತೆ. ನೋವಾಗುತ್ತೆ ಸರ್. ಅದು ಹೇಳೋಕ್ಕೂ ಆಗಲ್ಲ. ಅಂದರೆ ದುಡ್ಡಿಗೆ ಒಬ್ಬ ವ್ಯಕ್ತಿಗಿಂತ ದುಡ್ಡು ಅಷ್ಟೊಂದು ಮುಖ್ಯ ಆಗುತ್ತೆ ಅಂತಾರೆ. ದುಡ್ಡೇ ಸರ್ ಮುಖ್ಯ ಇವಾಗ. ಹಂಗನ್ಬಿಟ್ಟು ಇವ್ರು ಮಾಡಿರೋದು ಒಂದಷ್ಟು ವರ್ಷದ ಸಾಧನೆ ಅದೆಲ್ಲ ಇವ್ರಿಗೆ ಹಿಂಗೆ ಅಂತ ಅಂದಮೇಲೆ ಅವ್ರಿಗೆ ಮಾತಾಡೋಕ್ಕೆ ನನಗೆ ಮಾತೇ ಬರ್ತಲ್ಲ ಸರ್. ಬೇಜಾರಾಗುತ್ತೆ. ಯಾಕಂದರೆ ಅದು ಮಾಡೋದು ಅದು ಸರಿ ಅನ್ಸೋದು ಇಲ್ಲ.